आप सभी दर्शकों का स्वागत है। मैं हूं आपके साथ मुबीना। ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸುತ್ತಾ, ಅಣ್ಣ ಬಸವಣ್ಣನ ನೆನೆಸುತ್ತಾ, ಎಲ್ಲ ಮಹಾಪುರುಷನ ನೆನೆಸುತ್ತಾ ಜೈ ಭೀಮ್ ವಂದನೆಗಳು ಸಲ್ಲಿಸುತ್ತೇನೆ. ವಿಷಯ ಏನಾಯ್ತಪ್ಪ ಅಂದ್ರೆ ಎಲ್ಲರಿಗೆ ಆಲ್ರೆಡಿ ಗೊತ್ತೈತಿ. ಇಲ್ಲಿ ಎಲ್ಲರೂ ಮಾತಾಡೋ ಬಿಟ್ಟಿದ್ದಾರೆ, ಆದರೂ ಕೆಲವೊಂದು ವಿಷಯನ ಹೇಳಬೇಕಾಗ್ತದೆ. ಏನು 2012ರಲ್ಲಿ ನಮ್ಮ ಸಹೋದರಿ ಸೌಜನ್ಯ ಮೇಲೆ ಏನು ಅತ್ಯಾಚಾರ ಆಗಿತ್ತು, ಮರ್ಡರ್ ಆಗಿತ್ತು, ಯಾವಾಗಿತ್ತು? ಅಕ್ಟೋಬರ್ 2012ರಲ್ಲಿ. ಇವತ್ತಿಗೆ ಎಷ್ಟು ವರ್ಷ ಆಯಿತು? ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ. ರೀಸನ್ ಏನದಕ್ಕೆ ಹೇಳ್ರಿ, ನೇರವಾಗಿ ಹೇಳಬೇಕು. ಹಿಂದೂ ಸಂಘಟನೆಗಳು, ಯಾರು ಹಿಂದುತ್ವ ಧರ್ಮದ ಮೇಲೆ ಸಂಘಟನೆ ಮಾಡತ್ತೀರಿ, ಯಾರು ನಕಲು ಹಿಂದೂವಾದಿಗಳಿದ್ದೀರಿ, ಇದು ನೀವು ಮಾಡಿದ ತಪ್ಪಿಂದ ಆ ಸಹೋದರಿ ಇವತ್ತು ನ್ಯಾಯ ಸಿಗತ್ತಿಲ್ಲ. ಇದು ರಿಯಲ್ ಫ್ಯಾಕ್ಟ್ನ ಹೇಳತ್ತೀನಿ. ಬರೀ ನಿಮ್ಮ RSS ಮುಖ್ಯಸ್ಥ ಯಾರನ್ನ RSS ಮುಖ್ಯಸ್ಥ ಮೋಹನ್ ಭಾಗವತ್ ಬರೀ ಒಂದು ಕರೆ ಕೊಟ್ಟಿದಂದ್ರೆ ಇಡೀ ಇವತ್ತು ಕರ್ನಾಟಕ ಸಂಘಟನೆ ಎಲ್ಲ, ಇಡೀ ಭಾರತ ದೇಶ ಎಷ್ಟು ಹಿಂದೂ ಸಂಘಟನೆ ದಲಿತ ಸಂಘಟನೆ ಎಲ್ಲ ನಿಮ್ಮ ಜೊತೆಗೆ ಇರ್ತಿದ್ವು. ನೀವು ತಮ್ಮ ರಾಜಕೀಯ ಸಲಾಗಿ BJP ಟಿಕೆಟ್ ಕೇಳೋ ಸಲಾಗಿ ನೀವು ಧರ್ಮ ರಕ್ಷಕ ಆಗ್ಲತ್ತೀರಿ. ನಮ್ಮ ಸಹೋದರ ಅಂದ್ರೆ ಗೋಮಾತೆ ಗೋಮಾತೆ. ಇವತ್ತು ಪ್ರಾಣಿಗೆ ನೀವು ಎಷ್ಟು ನೀವು ಏನಂತಾರೆ ಕಾಳಜಿ ಮಾಡತ್ತೀರಿ, ಅಟ್ ನಮ್ಮ ಮನೆಯಾಗಿದ್ದಂಥ ಹೆಣ್ಮಕ್ಳು ನಾವು ಕಾಳಜಿ ಮಾಡತ್ತಿಲ್ಲ ಯಾರು. ಇವತ್ತಿಗೆ ಅತ್ಯಾಚಾರ 13 ವರ್ಷ ಆದರೂ ಕೂಡ ಆ ತಾಯಿ ಮನೇಲಿ ಕಣ್ಣೀರು ಹಾಕೋದು ಕೂತಾಗ ಇದು ಎಲ್ಲರಿಗೆ ಆ ಶಾಪ ನಿಮ್ಗೆ ಯಾರು ತಟ್ಟೋದು ಬೆಳೆಯಂಗಿಲ್ಲ ಮಕ್ಕಳೇ, ನಿಮ್ಗೆ ಗೊತ್ತಿರಲಿ. ಎಷ್ಟೋ ಮಂದಿ ರೀಲ್ಸ್ ಮಾಡ್ತೀರಿ, ಎಷ್ಟೋ ಮಂದಿ ಸಾವರ್ಕರ್ ಪ್ರೊಫೈಲ್ ಹಾಕೊಂಡಿರಿ, ಯೋಗಿನ ಪ್ರೊಫೈಲ್ ಹಾಕೋತೀರಿ, ಮೋದಿದು ಹಾಕೋತೀರಿ, ಬಸವನಗೌಡನ ಪ್ರೊಫೈಲ್ ಹಾಕ್ತಾರೆ. ನಿಮ್ಗೆ ನಾಚಿಕೆ ಬರೋಂಗಿಲ್ಲ? ಸೋಮ ಹೆಸರಿಗೆ ಹಿಂದುತ್ವ ನಿಮ್ಮದು. ಇವತ್ತು ಸೌಜನ್ಯ ಪರವಾಗಿ ಒಕ್ಕಲಿಗರು ಬರಲಿಲ್ಲ, ಆ ಅನನ್ಯ ಭಟ್ ಪರವಾಗಿ ಬ್ರಾಹ್ಮಣರು ಬರಲಿಲ್ಲ. ಇವತ್ತು ಯಾವ ಹಿಂದೂ ಸಂಘಟನೆ ಆ ವಿಷಯವಾಗಿ ಧ್ವನಿ ಎತ್ತಾಕತ್ತಿಲ್ಲ. ಭೀಮ್ ಆರ್ಮಿ ಸಂಘಟನೆ ಅಂದರೆ ಬರೀ ದಲಿತರಿಗೆ ಅಷ್ಟೇ ಅಲ್ಲ, ಇವತ್ತು ಯಾವುದೇ ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಆಗಲಿ ಅನ್ಯಾಯ ಆಗಲಿ ಅದು ಮೊದಲು ಧ್ವನಿ ನಾವು ಐತೆ. ಅದು ಬಾಬಾ ಸಾಹೇಬ್ ನಾವು ಹೇಳಿಕೊಟ್ರೆ ಎಲ್ಲಿ ಅನ್ಯಾಯ ಆಗ್ತದೆ, ಎಲ್ಲಿ ನಮ್ಮ ಹಕ್ಕುಗಳು ಸಿಗಂಗಿಲ್ಲ ಅಲ್ಲಿ ಹಕ್ಕು ಕೊಡಿಸೋ ಕೆಲಸ ನಾವು ಮಾಡ್ತೀವಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋವರ್. ಈ ದೇಶ ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನ ನಡೀತದೆ. ಯಾವ RSS ದಿಂದ ನಡೆಯಂಗಿಲ್ಲ, ಯಾವ ಕಾಂಗ್ರೆಸ್ದಿಂದ ನಡೆಯಂಗಿಲ್ಲ, ಯಾವ BJP ದಿಂದ ನಡೆಯಂಗಿಲ್ಲ. ಇಲ್ಲಿದ್ದಂಥ ಮುಖ್ಯಮಂತ್ರಿ ನಾಚಿಕೆ ಬರಬೇಕು. ಸ್ಟೇಜ್ ಮೇಲೆ ಒಂದು ಯಾವುದೋ ಒಂದು ಲೇಡೀಸ್ ಬಂದರೆ ಹಿಂಗೆ ನೋಡ್ತೀರಿ. ಒಂದು ನಮ್ಮ ಸೌಜನ್ಯ ಬಗ್ಗೆ ಒಂದು ಟ್ವೀಟ್ ಮಾಡೋಕೆ ನಿಮ್ಗೆ ಆಗಲಿಲ್ಲ, ನಾಚಿಕೆ ಬರಲ್ಲ ನಿಮ್ಗೆ? ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2014ರಲ್ಲಿ ಫಸ್ಟ್ ಟೈಮ್ ಪ್ರಧಾನಮಂತ್ರಿ ಆಗ್ತಾರೆ, ಆಗ್ಯಾರಿಲ್ಲ? ಇದು 3ನೇ ಸಲ ಪೀರಿಯಡ್ ಅವ್ರದ್ದು. ಲಾಸ್ಟ್ ಟೈಮ್ ಆಗಸ್ಟ್ 15ಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು, ನಾವು ಮಹಿಳೆಯರ ರಕ್ಷಕರು ಹೊತ್ತು ಕೊಡ್ತಾರೆ. ಇನ್ನೊಂದು ಏನು ಕೊಡ್ತಾರಪ್ಪ ಒಂದು ಸ್ಲೋಗನ್ ಐತೆ ಅವ್ರದ್ದು, ಬೇಟಿ ಬಚಾವ್ ಬೇಟಿ ಪಡಾವ್. ಎಲ್ಲಿ ಬೇಟಿಗಳು ರಕ್ಷಿತದೋ ಹೇಳಿ ನಮ್ಗೆ. ಇವತ್ತು ಎಲ್ಲ ತಂದೆ ತಾಯಿ ಭಯ ಪಡ್ಕೊಳತ್ತಾರ ಹುಡುಗರಿಗೆ ಸ್ಕೂಲಿಗೆ ಕಳಿಸ್ಬೇಕು, ಕಾಲೇಜ್ ಕಳಿಸ್ಬೇಕಂದ್ರೆ. ನೇರವಾಗಿ ಹಿಂದೂ ಸಂಘಟನೆಗೆ ಹೇಳ್ತೀನಿ, ಇಲ್ಲಿ ರಾಜಕೀಯ ವಿಷಯ ಬಿಡ್ರಿ, ಜಾತಿ ವಿಷಯ ಬಿಡ್ರಿ. ಮೊದಲ ಸಹೋದರಿಗೆ ಎಲ್ಲರೂ ಕೂಡಿ ಒಂದು ನ್ಯಾಯ ಕೊಡಿಸೋ ಕೆಲಸ ಮಾಡೋನು. ಇದು ಬರೀ ಬಿಜಾಪುರದಿಂದ ಚಾಲನೆ ಐತಿ, ಬರೀ ನೋಡ್ಕೋತೀರಿ. ಮುಂದೆ ನಾವು ಏನು ಮಾಡ್ತೀವಿ, ನಾವು ಮೊದಲೇ ಸ್ಲೋಗನ್ದಾಗೆ ಹೇಳಿವಿ, ನಾವು ಲಾಟಿಗೆ ಹೊಂಜಂಗಿಲ್ಲ, ಜೈಲಿಗೆ ಹೊಂಜಂಗಿಲ್ಲ, ಪೊಲೀಸರು ಹೊಂಜಂಗಿಲ್ಲ ಅಂತೇಳಿ. ಮುಂದೆ ಬರೋ ದಿನದಲ್ಲಿ 1 ತಿಂಗಳ ಒಳಗಡೆ ನಾವು ಎಲ್ಲ ಜಿಲ್ಲಾದವ್ರು ಕೂಡಿ ಎಷ್ಟು ಜನ ಆತೀವಿ ಅಷ್ಟು ಜನ ತೊಗೊಂಡು ಧರ್ಮಸ್ಥಳ ಹೋಗೋ ಪ್ಲ್ಯಾನ್ದಾಗ ನಾ ಅದೀನಿ. ಆ ಸಹೋದರಿ ಮನೆಗೆ ಹೋಗ್ತೀವಿ, ಸಂತಾನ ಹೇಳ್ತೀವಿ, ಮುಂದೆ ಏನು ಬಂದರು ಅವ್ರ ಜೊತೆಗೆ ನಿಂದಿರ್ತೀವಿ. ಯಾವ ಥರ ನಿಂದಿರ್ತೀವಿ ಅಂದ್ರೆ ತನ್ನ ಮನ್ ಧನ್ ಮತ್ತು ಗನ್ನಿಂದ ಉತ್ತರ ಕೊಡೋಕೆ ನಾವು ರೆಡಿ ಇದ್ದೀವಿ. ಭೀಮಾನಿದ್ದು ನಿಮ್ಗೆ ಗೊತ್ತಿಲ್ಲ. ಎಷ್ಟೋ ಬಾಡಿಗಳು ಹೂತು ಹಾಕೊಂಡಿರಿ, ಎಷ್ಟೋ ಪ್ರೆಷರ್ ಬಂದಮೇಲೆ ಈ ಸರ್ಕಾರ ಒಂದು SIT ರಚನೆ ಮಾಡ್ತದೆ. ಆ SIT ರಚನೆ ಮಾಡಿದ ಟೀಮ್ಗೂ ನಾವು ಒಂದು ಭೀಮ್ ಆರ್ಮಿ ಸಂಘಟನೆ ಒಂದು ಬೇಡಿಕೆ ಇಡ್ತೀವಿ. ನೀವು ಯಾವುದೇ ಒಂದು ಸರ್ಕಾರ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಅಥವಾ RSS ಮುಖಂಡರಾಗಲಿ ಅಥವಾ ಹಿಂದೂ ಸಂಘಟನೆ ಮುಖ್ಯಸ್ಥರಾಗಲಿ
ಇವ್ರು ಯಾರೇ ಪ್ರೆಷರಿಂದ ಅಥವಾ ಇವ್ರು ಯಾರೇ ಧಮಕಿಗಳಿಂದ ನೀವು ಸಾಕ್ಷಿಯನ್ನು ನಾಶ ಮಾಡಕ್ಕೆ ಹೋಗಬೇಡ್ರಿ. ನೀವು ಬಿಟ್ಟರು ನಾವು ಸಂಘಟನೆ ಟೀಜಿ ಇದು ಈ ವಿಷಯ ನಾವು ಬಿಡಂಗಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಈ ಅತ್ಯಾಚಾರ ಬಗ್ಗೆ ಒಂದು ಯಾವ್ದಾರು ಕಾನೂನು ಪಾಸ್ ಮಾಡಿದ್ರೆ, ಜೀವ ಬೆದರಿಕೆ ಕಾನೂನು ಪಾಸ್ ಮಾಡಿದ್ರೆ, ಜೀವದ ಶಿಕ್ಷೆ ಪಾಸ್ ಮಾಡಿದ್ರೆ ಇವತ್ತು ಎಷ್ಟೋ ಹೆಣ್ಮಕ್ಳು ಸೇಫ್ ಇರ್ತಾರೆ ಮನೆಯಾಗ. ಮುಂದಿನ ಸಲ ಯಾರೂ ಮಾಡಂಗಿಲ್ಲ. ಅದಕ್ಕೆ ಭೀಮ್ ಆರ್ಮಿ ಸಂಘಟನೆ ಸದಾ ಸೋದರಿ ತಾಯಿ ಜೋಡಿ ಇರ್ತವೆ. ಆನಂತರ ಏನು 2012 ಏನು ಮೇನ್ ಹೋರಾಟಗಾರ ಧ್ವನಿ ಎತ್ತಿದ್ದಾರೆ ಆ ಭಾಗದಲ್ಲಿ ಅವ್ರ ಜೊತೆ, ಮತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಮೀರ್ ಅನ್ನೋ ಒಬ್ಬ ನಾವು ಸೋದರ ಧ್ವನಿ ಎತ್ತಾನ, ಇವರಿಬ್ಬರ ಜೋಡಿಗೆ ನಾವು ನಮ್ಮ ಜೀವ ಹೊರಗೂ ಅವ್ರ ಜೊತೆ ಇರ್ತೇನೆ ನಾನು ಮಾತು ಹೇಳ್ತೀನಿ. ಸಮೀರ್ ಮತ್ತು ಆ ಧ್ವನಿ ಎತ್ತರ ಹೋರಾಟಗಾರ ಅವರಿಗೆ ಸೆಕ್ಯೂರಿಟಿ ಕೊಡಬೇಕು, ಅವ್ರಿಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡಬೇಕು ಮತ್ತು ಅವ್ರ ಫ್ಯಾಮಿಲಿಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡಬೇಕು. ಬರೋ ದಿನದಲ್ಲಿ ಸಂಘಟನೆ ಭೀಮ್ ಆರ್ಮಿ ಸಂಘಟನೆ ಇನ್ನೂ ಸಂಘಟನೆಯನ್ನು ಭಾಳ ಜೋರು ಮಾಡ್ತೀವಿ. ನಾವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ, ನಮ್ಮ ಸಪೋರ್ಟ್ ಅವಶ್ಯಕತೆಯೂ ಇಲ್ಲ. ಎಲ್ಲಿ ತಪ್ಪಿರ್ತದೆ ಅಲ್ಲಿ ನಾವು ಧ್ವನಿ ಎತ್ತೀವಿ. ಇದು ನಮ್ಮ ಅಭ್ಯಾಸ ಅವರು ಹೇಳ್ಕೊಟ್ಟಿದ್ದಾರೆ. ಒಂದು ಮಾತು ಹೇಳಿ ಮುಗಿಸ್ತೀನಿ. ಜೈ ಭೀಮ್ ಆರ್ಮಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।